ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅತ್ತೆ ಮಾವ ಹಾಗೆ ವೇಣು ಅವರು ಅಯೋಧ್ಯೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅವರ ಜರ್ನಿ ಡೀಟೇಲ್ಸ್ ಹಾಗೆ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಅವರು ಹೋಗೋದಕ್ಕೆ ಎಲ್ಲ ತಯಾರಿನ ನಡೆಸ್ಕೋತಾ ಇದ್ದಾರೆ, ಪ್ಯಾಕಿಂಗ್ ಎಲ್ಲವೂ. ಟ್ರೈನಲ್ಲಿ ಊಟ ಮಾಡೋದಕ್ಕೆ ನಾನಿವಾಗ ಫುಡ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಮಾಡ್ತಾಯಿದ್ದೀನಿ ಆ್ಯಂಡ್ ಚಪಾತಿ ಜೊತೆಗೆ ಇದು ಮುಲ್ಲಂಗಿ ಪಚ್ಚಡಿ ಇದು. ಸೊ ಒಳ್ಳೆ ಕಾಂಬಿನೇಷನ್ನು. ಅವರು ಹೋಗೋದು ನಿಯರ್ಲಿ 36 ಅವರ್ಸ್ ಆಗುತ್ತೆ. ಸೊ ಹಾಗಾಗಿ 2 ಡೇಸ್ಗೆ ಆಗಬೇಕಲ್ವ, ಹಾಗಾಗಿ ಕೆಡಬಾರ್ದು ಅಂತ ಹೇಳಿ ಈ ಐಡಿಯಾ ಮಾಡಿದ್ದೀವಿ ನಾವು. ನಾನು ಚಪಾತಿ ಲಟ್ಸ್ಕೊಡ್ತಾ ಇದ್ದೆ, ವಿನಯ್ ಬೇಯಿಸ್ತಾ ಇದ್ದರು. ಪ್ರತಿಯೊಂದು ಕೆಲಸದಲ್ಲೂ ಹೀಗೆ ವಿನಯ್ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಅಪ್ಪ ಎಲ್ಲ ಪ್ಯಾಕಿಂಗಲ್ಲಿ ಬ್ಯುಸಿ ಇದ್ದರು, ಹಾಗಾಗಿ ಇವರು ನನಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದಿದ್ದಾರೆ. ಹಾಗೆಯೇ ನಾನು ಚಪಾತಿ ಮಾಡಿ ಈಗ ಚಿತ್ರಾನ್ನಕ್ಕೆ ಕಲಿಸ್ತಾ ಇದ್ದೀನಿ. ಇದು ವೆಜಿಟೇಬಲ್ ಚಿತ್ರಾನ್ನ ಇದು. ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಚಿತ್ರಾನ್ನ ಅಂದ್ರಲ್ಲ, ಇದು ವೆಜಿಟೇಬಲ್ ಚಿತ್ರಾನ್ನ ಇದು. ಟ್ರೈನಲ್ಲಿ ಇದೇ ಥರ ಕೊಡೋದು. ಎಸ್, ಇದೇ ಥರ. ವೇಣುವ್ರನ್ನ ತೋರಿಸಿ. ಅದರ ವೇಣು రెండు ఎత్తుకో, ఇది వేసుకొని అది చేయిలో పెట్టుకోపో, ఇవన్నీ ఎత్తి ఆ బ్యాగ్లో పెట్టుకోపో. అది కావాల్సిపోతుంది వచ్చేస్తాడు నీకేముట్టుకొని. ಈ ಥರ ಬಾಕ್ಸಲ್ಲಿ ನಾವು ಫುಡ್ ಪ್ಯಾಕ್ ಮಾಡೋದ್ರಿಂದ ಫುಡ್ಡು ಅಷ್ಟೇ ತುಂಬಾ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ನಾವು ಮತ್ತೆ ಈಗ ಪ್ಲಾಸ್ಟಿಕ್ ಬಾಕ್ಸಸ್, ಸ್ಟೀಲ್ ಬಾಕ್ಸಸ್ ಎತ್ಕೊಂಡು ಹೋದರೆ ತೊಳಿಬೇಕು ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಈ ಬಾಕ್ಸಸ್ ಆ ಥರ ಇಲ್ಲ, ಯೂಸ್ ಮಾಡಿ ನಾವು ಅಲ್ಲೇ ಡಸ್ಟ್ಬಿನ್ಗೆ ಹಾಕ್ಕೋಬೋದು. ಚಪಾತಿನೂ ಅಷ್ಟೇ, ಈ ಥರ ನಾವು ವ್ರ್ಯಾಪ್ ಮಾಡಿ ಎತ್ಕೊಂಡು ಹೋಗೋದ್ರಿಂದ ತುಂಬ ಫ್ರೆಶ್ ಆಗಿ ಹಾಗೇ ಬಿಸಿಯಾಗೂ ಇರುತ್ತೆ. ಮುಲ್ಲಂಗಿ ಪಚ್ಚಡಿ ಇದು. ಸೊ ಇದು ಚಪಾತಿ, ಅದು ರೈಸ್. ರೆಡಿ ಆದರೆ ಇಲ್ಲ ಡ್ರೆಸ್ ಚೇಂಜ್ ಮಾಡಬೇಕಾ ನೀವು? ಆಫೀಸ್ಗೆ ಹಾಕೊಂಡು ಹೋಗಿದ್ದು ಇದೆ. ಎಲ್ಲಿ ಒಂದು ಸ್ವಲ್ಪ ಹಿಂದೆ ಹೋಗಿ ನೋಡೋಣ ನಿಮ್ದು ಔಟ್ಫಿಟ್. ನೈಟ್ ಪ್ಯಾಂಟ್ ಒಂದು ಚೇಂಜ್ ಮಾಡಿದ್ದೀನಿ. ಎಲ್ಲ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮಿಂಚು ಬಟ್ಟೆ ಹಾಕೊಂಡು ಹೋಗ್ತೀವಾ? ನಾನು ಹಂಗೆ ಹೇಳುದಾ? ನಾನು ಹೇಳ್ತೀನಿ ನಮ್ಮ ಮಾವ ನಿಮ್ಮ ಔಟ್ಫಿಟ್ ಇದೆನಾ ಅಂತ ಕೇಳಿದೆ. ಇದೆ ಅಕ್ಕ, ನನಗೆ ನಮ್ಮ ಮಾವ ಟೆನ್ಷನ್ ಆಗ್ತಿದೆ ಅಕ್ಕ. ಹಾಫ್ ಅನ್ ಅವರ್ ಮೇಲೆ ಆಯ್ತು ನಾವು ಮಾವನ ಪ್ಯಾರಿಂಗ್ ಕರ್ಕೊಂಡು ಹೋಗ್ಬಿಟ್ಟು, ಇನ್ನೂ ಬಂದಿಲ್ಲ. ಇನ್ನೊಂದು 2 ಮಿನಿಟ್ಸಲ್ಲಿ ಬರ್ತಾರೆ. ಅಲ್ಲವರೇ ಅಪ್ಪ ಅಲ್ಲಿ ಎಲ್ಲವ್ರೆ ಕಾಲತ್ತ ಮಾಂಸೂರು ತರಕಾರಿ ತಿಸ್ಕೊಂಡ್ರೆ ಟ್ರೈನ್ ಚಿಟ್ ಇಟ್ಸ್ಬೇಟೇಶ ಮಾಮ ಟ್ರೈನ್ ಪೋನೆ ಇಂಟಿಗೆ ತರಕಾರಿ 1 2 3 ಅಲ್ಲೊಂದು 4 ಬ್ಯಾಗು. ಏನು ಮಾಡ್ತಾ ಇದ್ದೀರಾ? ಬ್ಯುಸಿನಾ ಇಬ್ಬರು? ಅದೇ ಈಗ ಟ್ರೈನ್ ಫೇರು ಹಾಗೆ ನೀವು ರೂಮ್ ಬುಕ್ ಮಾಡಿದ್ದೀರಲ್ವಾ ಅಯೋಧ್ಯೆಯಲ್ಲಿ, ಎಷ್ಟಾಯಿತು ಅಂತ ಇನ್ಫಾರ್ಮೇಷನ್ ಕೊಡಿ. ನಮ್ಮ ವ್ಯೂವರ್ಸ್ ಯಾರಾದರೂ ನೋಡಿದ್ರೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ. ಹಾಂ. ಸೊ ಟ್ರೈನ್ ಫೇರ್ ಬಂದ್ಬಿಟ್ಟು ಸ್ಲೀಪರ್ ಅನ್ನೋದ್ರೆ, ನಾರ್ಮಲ್ ಸ್ಲೀಪರ್ ಅನ್ನೋದ್ರೆ ಅರೌಂಡ್ 800 ರುಪೀಸ್ ಸಿಗ್ಬಿಡುತ್ತೆ. ಇನ್ ಕೇಸ್ ಸ್ವಲ್ಪ ಅಪ್ಗ್ರೇಡ್ ಬೇಕು 3 AC 2 AC ಹೋಗ್ಬೇಕಂದ್ರೆ ಒಬ್ಬರಿಗೆ 1200, ತತ್ಕಾಲಲ್ಲಿ ಬೇಕು ಅಂದರೆ 1800 ರುಪೀಸ್. ಈಗ ನಾವು ಬುಕ್ ಮಾಡಿರೋದು ನಾವು ಬುಕ್ ಮಾಡಿರೋದು ಬಂದ್ಬಿಟ್ಟು 3 AC ಅಲ್ಲಿ ಬುಕ್ ಮಾಡಿರೋದು ಸ್ಲೀಪರು. ಸೊ ಅದು ಅರೌಂಡ್ ಕಾಸ್ಟು 1200 ರುಪೀಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆಗಿದೆ. ಸೊ ಅಪ್ ಆ್ಯಂಡ್ ಡೌನ್ ಚಾರ್ಜಸ್ ಎಲ್ಲ ಸೇರಿ ನಮಗೊಂದು 8000 ಆಗಿದೆ, ಬರೀ ಟ್ರಾವೆಲಿಗೆ ಮಾತ್ರನೇ. ಅಪ್ ಆ್ಯಂಡ್ ಡೌನ್ ಎರಡು ಸೇರಿ. ಸೊ ಫುಡ್ ಇನ್ಕ್ಲೂಡೆಡಾ? ಫುಡ್ ಇಲ್ಲ ಇನ್ಕ್ಲೂಡ್ ಆಗಿಲ್ಲ. ಫುಡ್ಡು ಆಪ್ಷನಲ್ ಇತ್ತು, ಬಟ್ ನಾವು ತಗೊಂಡಿಲ್ಲ. ಯಾಕಂದ್ರೆ ನಾವು ಕನ್ನಡದವರು, ನಮ್ಗೆ ಈ ಥರ ಸೌತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ನಮಗೆ ಇಡಿಸ್ಬಾರಲ್ಲ. ನಾರ್ತ್ ಇಂಡಿಯನ್ ಫುಡ್ಡು ನಮ್ಗೆ ಈ ಥರ ನಾರ್ತ್ ಇಂಡಿಯನ್ ಫುಡ್ ಎಲ್ಲ ನಮ್ಗೆ ಆಗ್ಬಾರಲ್ಲ. ಇನ್ನು ರೂಮ್ ವಿಚಾರಕ್ಕೆ ಬಂದರೆ ತುಂಬ ಆಪ್ಷನ್ಸ್ ಇದೆ. ಅಲ್ಲಿ ಡಾರ್ಮೆಂಟ್ರಿ ಫೆಸಿಲಿಟೀಸ್ ಇದೆ ಯಾರಾದರೂ ಸಿಂಗಲ್ಸ್ ಹೋಗೋರಿಗೆ. ಅದು ಬಿಟ್ಟರೆ ಇನ್ನೊಂದು ಧರ್ಮಶಾಲಾ ಅಂತ, ನಮ್ಮ ಕಡೆ ಧರ್ಮಶಾಲಾ ಅಂತಾರೆ, ಮಠಗಳ ಥರ ಇದೆ, ಅಲ್ಲೂ ಕೂಡ ನೀವು ಸ್ಟೇ ಮಾಡ್ಬೋದು. ಬಟ್ ನಾವು ಬಟ್ ಏನಂದರೆ ಹೈಜೀನ್ಗೋಸ್ಕರ ನಾವು ರೂಮ್ನ ಬುಕ್ ಮಾಡಿದ್ದೀವಿ. 1300 ಏನೋ ಅಲ್ವಾ? ಅಲ್ಲ, ಪರ್ ಡೇಗೆ 1300. ಬಟ್ ನಾವು ಸ್ವಲ್ಪ ಬಾರ್ಗಿಂಗ್ ಮಾಡಿ 3000 ರುಪೀಸ್ ಆಯಿತು. 2 ನೈಟ್ಸು 3 ಡೇಸ್. ಸೊ ನೀವು ಹೋದ್ಮೇಲೆ ಕ್ಲಿಪ್ಪಿಂಗ್ಸ್ ಕಳಿಸಿ ನನಗೆ, ನಾನು ಬ್ಲಾಗಲ್ಲಿ ಹಾಕ್ತೀನಿ. ಓಕೆ. ನಾನು ಅಲ್ಲಿ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಅಲ್ಲಿ ಫುಲ್ ಕೋಲ್ಡ್ ಇದೆ ಅಂತ. ಇವಾಗ -18 ಡಿಗ್ರಿ. ನಾನು ಇವಾಗ ಚೆಕ್ ಮಾಡಿದೆ. 18 ಡಿಗ್ರಿ ಇರೋದು. ಹಾಕ್ತೀನಿ. 18 ಡಿಗ್ರಿ ಇದೆಯಂತೆ. ಸೊ ನೋಡೋಣ, ನನಗೆ ಮೊದಲೇ ಕೋಲ್ಡ್ ಆಗಬಾರಲ್ಲ.
ಸೊ ಗ್ಲೌಸು ಸಾಕ್ಸ್ ಎಲ್ಲ ತೊಗೊಂಬನ್ನಿ ಅಂತ ಹೇಳಿದ್ದು, ತೊಗೊಂಡ್ರಾ? ಅಲ್ಲಿ ಹೋಗ್ಬಿಟ್ಟು ತೊಗೊಬೇಕಕ್ಕ. ಓಕೆ, ಸಾಕ್ಸ್ ತೊಗೊಂಡಿದ್ದೀನಿ ಸೇಫರ್ ಸೈಡ್ಗೆ ಇರಲಿ ಅಂತ. ಸೇಫಾಗಿ ಹೋಗ್ಬಿಟ್ಟು ಬನ್ನಿ. ನೀವು ಹುಷಾರಾಗಿರಿ ಪ್ಯಾರಿಸ್ ಅಂತಂದು. ಓಕೆ. ನಮ್ಮ ಪ್ಯಾರಿಸ್ ಅಂತೂ ಅವರು ಹೋಗೋದ್ರಿಂದ ಮನೇಲಿ ಇರೋದಿಲ್ಲ ಅಂತ ಹೇಳಿ ಫುಲ್ ಬೇಜಾರಾಗ್ಬಿಟ್ಟಿದ್ದಾನೆ. ಅವ್ನ ಮನೆಯವ್ರು ಎಲ್ಲೂ ಹೋಗಬಾರ್ದು, ಎಲ್ಲರೂ ಮನೇಲೇ ಇರಬೇಕು. ಅಪ್ಪ ಅಯ್ಯೋ ಏನಂದ್ರ ಪ್ಯಾರಿ ಮೂವಿ ಹೇಳ್ತಾರೆ. ಸರಿ ಅಪ್ಪ, ಬಾಯ್ ಬುಜ್ಜಿ. ಸರಿ ಅಮ್ಮ. ಎಸ್, ಈಗ ಅವರು ಹೊರಟಿದ್ದಾರೆ. ನಾನು ಟೆಂಪಲ್ಸ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡಿರ್ತೀನಿ, ನೋಡ್ಕೊಂಬನ್ನಿ. ಲಾಕರ್ ನೋಡಿ ವೈಟ್ ಆಗೋದು. ಇದೆ ಆಯ್ತಾ? ಇದು ನೆಕ್ಸ್ಟ್ ದಿನದ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ವಿನಯ್ ರಾಗಿ ಮಾಲ್ಟ್ನ ಮಾಡ್ಕೊಂಡಿದ್ವಿ. ರಾಗಿ ಮಾಲ್ಟ್ ಪ್ರಿಪೇರ್ ಮಾಡೋದು ತುಂಬಾ ಈಸಿ, ಅದರ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಇಲ್ಲಿ ನೈಟ್ ಉಳಿದಂತಹ ಮುದ್ದೆಯಲ್ಲಿ ನಾನು ರಾಗಿ ಮಾಲ್ಟ್ನ ಮಾಡ್ಕೊಂಡಿದ್ದೀನಿ. ಫರ್ಮೆಂಟ್ ಮಾಡಿದ್ದೆ ನೈಟೆಲ್ಲ. ಸೊ ಫರ್ಮೆಂಟೇಷನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ನೆಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ಪ್ರೋಬಯೋಟಿಕ್ ನಮಗೆ ಕರ್ಡ್ ಇರೋದ್ರಿಂದ ಗಟ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಆ್ಯಂಡ್ ಫರ್ಮೆಂಟೇಷನ್ ಮಾಡಿರ್ತೀವಿ ಅಲ್ವಾ, ಸೊ ಹಾಗಾಗಿ ಡೈಜೆಷನ್ ತುಂಬ ಈಸಿಯಾಗಿ ಆಗುತ್ತೆ, ಕಾನ್ಸ್ಟಿಪೇಷನ್ ಬರೋದಿಲ್ಲ. ಆ್ಯಂಡ್ ಇದು ಬೋನ್ಸ್ಗೆ ಹಾಗೆ ನಮ್ಮ ಟೀತ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಬ್ಲಡ್ ಶುಗರ್ನೂ ಕಂಟ್ರೋಲ್ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗಂತೂ ಒಂದು ಒಳ್ಳೆ ಮೀಲ್ ಅಂತಲೇ ಹೇಳ್ಬೋದು. ಏಕೆ ಅಂತ ಅಂದರೆ ಫೈಬರ್ ಇರೋದ್ರಿಂದ ಇದು ನಮಗೆ ದಿನಪೂರ್ತಿ ಫುಲ್ ಫೀಲಿಂಗ್ ಕೊಡುತ್ತೆ. ಕ್ರೇವಿಂಗ್ಸ್ನ ರಿಡ್ಯೂಸ್ ಮಾಡುತ್ತೆ. ಪ್ರೋಟೀನ್ ಹಾಗೆ ಐರನ್, ಕ್ಯಾಲ್ಶಿಯಂ, ಕೆಲವೊಂದು ಬಾಡಿಗೆ ಬೇಕಾದಂತಹ ಅಮಿನೋ ಆಸಿಡ್ಸು ಈ ರಾಗಿ ಮಾಲ್ಟಲ್ಲಿರುತ್ತೆ. ಸೊ ಇಮ್ಯುನಿಟಿ ಪವರ್ನು ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ನಾವು ವಾರಕ್ಕೆ 2 ಟೈಮ್ಸ್ ಆದರೂ ರಾಗಿ ಮಾಲ್ಟನ್ನ ತಗೊಳ್ಳೇಬೇಕು. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಮಗೆ ಡೇ ಫುಲ್ ಎನರ್ಜಿ ಹಾಗೆ ಸ್ಟ್ಯಾಮಿನಾನೂ ಸಿಗುತ್ತೆ. ಸೊ ಕಾರ್ಬೋಹೈಡ್ರೇಟ್ಸು ರಾಗಿಯಲ್ಲಿರುತ್ತೆ ಅಲ್ವಾ, ಹಾಗಾಗಿ ಡೇ ಫುಲ್ ಎನರ್ಜಿನ ಕೊಡುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ನಾವು ರೈಸ್ ಮತ್ತು ಪಾಲಕ್ ದಾಲ್ನ ಮಾಡ್ಕೊಂಡಿದ್ವಿ, ಹಾಗೆ ಸ್ವಲ್ಪ ಸಲಾಡು. ಇದೇ ಥರ ಇರುತ್ತೆ ನಮ್ಮ ಲಂಚ್ ಮೀಲ್ ವರ್ಕಿಂಗ್ ಡೇಸಲ್ಲಿ. ವೀಕೆಂಡ್ಸಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಇನ್ನು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಪ್ಯಾರಿಸ್ನ ವಾಕ್ಗೆ ಕರ್ಕೊಂಡು ಹೋಗಿದ್ದೆ. ಅವನಿಗಂತೂ ವಾಕಿಂಗ್ ಅಂದರೆ ತುಂಬಾ ಇಷ್ಟ, ಹೋಗ್ತಾ ಇರ್ತಾನೆ. ಎಸ್, ಇನ್ನು ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಕೊಟ್ಟಿರೋ ಅಂಥ ಕೆಲವು ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.